ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಮಂಡೇ ನೈಟ್ ರಾಲಿ ಅಂತ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ರಿಂಗ್ ಅಲ್ಲಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಇಟ್ಟಿರ್ತಾರೆ. ಅಂಡ್ ಸಡನ್ ಆಗಿ ನಮಗೆ ಜೇ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ಸೋಷಿಯಲ್ ಮೀಡಿಯಾದಲ್ಲಿ 80,000ಕ್ಕೂ ಜಾಸ್ತಿ ಜನ ಆ ಒಂದು ವಿಡಿಯೋನ ಡಿಸ್ಲೈಕ್ ಮಾಡಿದ್ರು ಕೂಡ ಜೇ ಊಸೋಗೆ ಮಂಡೇ ನೈಟ್ ರಾಲಿ ಹೆವಿ ಚೀಯರ್ಸ್ ಹಾಗೆ ಈಟ್ ಚಾನ್ಸ್ ಗಳು ನೋಡೋದಕ್ಕೆ ಸಿಗ್ತಾ ಇರುತ್ತೆ. ನಮ್ಮ ಜೇ ಊಸೋ ಅವರು ತನ್ನ ಐಕಾನಿಕ್ ಥೀಮ್ ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಬರ್ತಾರೆ, ರಿಂಗಿಗೆ ಬರ್ತಾರೆ. ಅಂಡ್ ಕ್ರೌಡ್ ಒನ್ ಮೋರ್ ಟೈಮ್ ಅಂತ ಹೇಳುತ್ತೆ. ಅಂಡ್ ಆಗ ನಮ್ಮ ಜೇ ಊಸೋ ಅವರು ಕೂಡ ಇನ್ನೊಮ್ಮೆ ಥೀಮ್ ಸಾಂಗ್ ನ ಹಾಕಿಸ್ಕೊಂಡು ಎಂಜಾಯ್ ಮಾಡ್ತಾರೆ. ಅಂಡ್ ಮೈಕ್ ನ ತಗೊಂಡು ಹೇಳ್ತಾರೆ, ವೆಲ್ಕಮ್ ಟು ಮಂಡೇ ನೈಟ್ ರಾ. ಅಂಡ್ ತುಂಬಾ ದಿನದಿಂದ ನನ್ನ ಕಿವಿಯಲ್ಲಿ ಎಲ್ಲರೂ ಕೂಡ ಬಂದು ನನಗೆ ಹೇಳ್ತಾ ಇದ್ದಾರೆ, ಜಿಮ್ಮಿ ಊಸೋ ಆಗಿರ್ಬೋದು, ರೋಮನ್ ರೈನ್ಸ್ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ಎಲ್ಲರೂ ಕೂಡ ಬಂದು ಬುದ್ಧಿವಾದ ಹೇಳ್ತಾ ಇದ್ದಾರೆ. ಬಟ್ ಐ ಡಸಂಟ್ ಗಿವ್ ಅ ಡ್ಯಾಮ್. ಅವ್ರು ಹೇಳಿದ್ನ ಏನು ಕೂಡ ನಾನು ಕೇಳಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಾನು ಮಾಡೋದ್ನೇ ನಾನು ಮಾಡ್ತಾ ಇರೋದು. ಅಂಡ್ ಈಗ ನಾನು ನಂಬರ್ 1 ಕಂಟೆಂಡರ್ ಆಗಿದ್ದೀನಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ. ಅಂಡ್ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನಾನು ಆ ಒಂದು ಚಾಂಪಿಯನ್ಶಿಪ್ ನ 2ನೇ ಬಾರಿ ಗೆದ್ಕೋತೀನಿ ಅಂತ ನಮ್ಮ ಜೇ ಊಸೋ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಸಿಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ಕೂಡ ರಿಂಗಿಗೆ ಬರ್ತಾರೆ. ಇಡೀ ಕ್ರೌಡ್ ಸಿಎಂ ಪಂಕ್ ಅಂತ ಚಾಂಟ್ ನ ಮಾಡ್ತಾ ಇರುತ್ತೆ. ಥೀಮ್ ಸಾಂಗ್ ಎಲ್ಲ ಮುಗಿದ್ಮೇಲೆ ನಮ್ಮ ಸಿಎಂ ಪಂಕ್ ಅವರು ಕೂಡ ಜೇ ಊಸೋ ಅವರ ರೀತಿ ಇನ್ನೊಮ್ಮೆ ಥೀಮ್ ಸಾಂಗ್ ನ ಹಾಕೊಂಡು ಮತ್ತೆ ಪ್ಲೇ ಮಾಡಿಸೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಅದಾದ್ಮೇಲೆ ಅವರೇ ನಿಲ್ಸೋದಕ್ಕೆ ಹೇಳಿ, ಸಾರಿ ನಿನ್ನ ಕಾಪಿ ಮಾಡಿದ್ಕೆ, ಅಂಡ್ 4 letter 1 word ಪಂಕ್ ಅಂತ ಹೇಳ್ತಾರೆ. ಅಂಡ್ ಹೇಳ್ತಾ ಹೋಗ್ತಾರೆ, ಜೇ ಊಸೋ ನಿಜವಾಗ್ಲೂ ಕೂಡ ಖುಷಿ ಆಗ್ತಾ ಇದೆ. ನೀನು ಫೈನಲಿ ಯಾರ ಮಾತನ್ನ ಕೂಡ ಕೇಳ್ದಲೆ ನಿನ್ನ ದಾರಿಲಿ ನೀನು ನಡ್ಕೊಂಡು ಬರ್ತಾ ಇದೆಯಾ. ಅಂಡ್ ಬ್ಯಾಟಲ್ ರಾಯಲ್ ನ ನಾನು ಕೂಡ ನೋಡಿದೆ. ಎವ್ರಿ ಮ್ಯಾನ್ ಫಾರ್ ಹಿಮ್ಸೆಲ್ಫ್. ನಿಜವಾಗ್ಲೂ ಅದು ಒಳ್ಳೇದೇ ನೀನು ಮಾಡಿದ್ದೆ ಸರಿ. ಬಟ್ ನನ್ನ ಬಳಿ ಒಂದು ಪ್ರಶ್ನೆ ಇದೆ. ಆ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಒಂದು ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ನೀನು ಎಲ್ಲಿವರೆಗೂ ಹೋಗೋದಕ್ಕೆ ಇಷ್ಟಪಡ್ತೀಯಾ? ನಾನಿಲ್ಲಿ ಜಿಮ್ಮಿ ಊಸೋನ ಕೇಳ್ತಾ ಇಲ್ಲ, ಬದಲಿಗೆ ಲಿಟಲ್ ರೋಮನ್ ಕೂಡ ಕೇಳ್ತಾ ಇಲ್ಲ, ಬದಲಿಗೆ ಮೈನ್ ಇವೆಂಟ್ ಜೇ ಊಸೋನ ಕೇಳ್ತಾ ಇದ್ದೀನಿ. ನೀನು ಈ ಒಂದು ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ಯಾವ ಹಂತದವರೆಗೂ ಹೋಗ್ತೀಯಾ? ಯಾಕಂದ್ರೆ ನನ್ನನ್ನ ಕೇಳಿದ್ರೆ ನಾನು ಸಮ್ಮರ್ ಸ್ಲಾಮ್ ಅಲ್ಲಿ ಆ ಒಂದು ಚಾಂಪಿಯನ್ಶಿಪ್ ನ ಗೆದ್ದಿದ್ದೆ, ಅದಾದ್ಮೇಲೆ ಮತ್ತೊಮ್ಮೆ ಸೋತೋದೆ. ಸೊ ನನಗೆ ಆ ಒಂದು ಚಾಂಪಿಯನ್ಶಿಪ್ ನ ಅಗತ್ಯಕತೆ ಇದೆ. ಯಾವ ರೀತಿ ನನ್ನ ಶ್ವಾಸಕೋಶಕ್ಕೆ ಗಾಳಿಯ ಅಗತ್ಯಕತೆ ಇದೆಯೋ ಅದೇ ರೀತಿ ಈ ಒಂದು ಕಂಪನಿಯಲ್ಲಿ ನನಗೆ ಆ ಒಂದು ಚಾಂಪಿಯನ್ಶಿಪ್ ನ ಅಗತ್ಯಕತೆ ಇದೆ. ಅಂಡ್ ನಾನು ತುಂಬಾ ದೂರಕ್ಕೂ ಕೂಡ ಹೋಗ್ತೀನಿ. ಸೊ ನೀನ್ ಎಲ್ಲಿವರೆಗೂ ಹೋಗೋದಕ್ಕೆ ರೆಡಿ ಇದೆಯಾ ಅಂತ ಕೇಳ್ತಾರೆ. ಅಂಡ್ ಆಗ ನಮ್ಮ ಜೇ ಊಸೋ ಅವರು ಸಿಎಂ ಪಂಕ್ ಅವ್ರಿಗೆ ಹೇಳ್ತಾರೆ, ಯಾಕೆ ಪಂಕ್, ಈಗಲೇ ನಾವು ಹೋಗ್ಬೇಡ ಅಂತ. ಈಗಲೇ ನಾನು ರೆಡಿ ಇದ್ದೀನಿ, ನಾನು ಯಾವ ಹಂತಕ್ಕೆ ಬೇಕಾದ್ರೂ ಕೂಡ ಹೋಗೋದಕ್ಕೆ. ಅಂಡ್ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನಾನು ನಿನಗೆ ತೋರಿಸ್ತೀನಿ ಯಾರು ಬೆಸ್ಟ್ ಇನ್ ದ ವರ್ಲ್ಡ್ ಅಂತ ಹೇಳಿ ನಮ್ಮ ಜೇ ಊಸೋ ಅವರು 4 letter 1 word ಈಟ್ ಅಂತ ಹೇಳ್ತಾರೆ. ಈ ಒಂದು ಪ್ರೋಮೋ ಕೂಡ ಚೆನ್ನಾಗಿತ್ತು. ಅಂಡ್ ನಮ್ಮ ಸಿಎಂ ಪಂಕ್ ಹಾಗೆ ಜೇ ಊಸೋ ಅವರ ಫೈನಲ್ ಫೇಸ್ ಆಫ್ ನಮಗೆ ಇವತ್ತು ಮಂಡೇ ನೈಟ್ ರಾಲಿ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಇದಾದ್ಮೇಲೆ ನಮಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ನಂಬರ್ 1 ಕಂಟೆಂಡರ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ, ಪೆಂಟಾ ಹಾಗೆ ರೂಸೆವ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಲಿಟರಲಿ ಮ್ಯಾಚ್ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಪೆಂಟಾ ಅವರ ಪರ್ಫಾರ್ಮೆನ್ಸ್ ಮಾತ್ರ ದಿನೇ ದಿನೇ ಇಂಪ್ರೂವ್ ಆಗ್ತಾನೆ ಹೋಗ್ತಾ ಇರುತ್ತೆ. ಒಂದು ಟೈಮ್ ಅಲ್ಲಿ ನಮ್ಮ ಪೆಂಟಾ ಅವರು ಪೆಂಟಾ ಡ್ರೈವರ್ ನ ಕೂಡ ಕನೆಕ್ಟ್ ಮಾಡಿರ್ತಾರೆ ರೂಸೆವ್ ಅವರಿಗೆ. ಬಟ್ ನಮ್ಮ ರೂಸೆವ್ ಅವರು ಕಿಕ್ಔಟ್ ಮಾಡ್ಬಿಡ್ತಾರೆ. ಅಂಡ್ ಆಗ ಇಡೀ ಕ್ರೌಡ್ ಫಕ್ ಯು ರೆಫ್ ಅನ್ನೋ ಒಂದು ಚಾಂಟ್ ನ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಅಂಡ್ ಸಡನ್ ಆಗಿ ನಮಗೆ ಎಲ್ ಗ್ರಾಂಡೆ ಅಮೆರಿಕಾನೋಸ್ ಗಳ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಇವರೆಲ್ಲರೂ ಕೂಡ ಬಂದು ರೂಸೆವ್ ಆಗಿ ಪೆಂಟಾ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ನೋ ಕಾಂಟೆಸ್ಟ್ ಅಲ್ಲಿ ಎಂಡ್ ಆಗುತ್ತೆ. ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋಸ್ ಗಳು ಸೇರ್ಕೊಂಡು ಪೆಂಟಾ ಹಾಗೆ ರೂಸೆವ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಬಟ್ ನಮ್ಮ ರೂಸೆವ್ ಹಾಗೆ ಪೆಂಟಾ ಅವರು ಸೇರ್ಕೊಂಡು ಎಲ್ ಗ್ರಾಂಡೆ ಅಮೆರಿಕಾನೋಸ್ ಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಬಟ್ ನಮ್ಮ ರಿಯಲ್ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಇಬ್ರನ್ನು ಕೂಡ ರಿಂಗ್ ಇಂದ ಹೊರಗಡೆ ಕರ್ಕೊಂಡು ಬಿಡ್ತಾರೆ. ಅಂಡ್ ಎಂಡಿಂಗ್ ಅಲ್ಲಿ ನಮ್ಮ ರೂಸೆವ್ ಹಾಗೆ ಪೆಂಟಾ ಅವರ ನಡುವೆ ಒಂದು ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಏನೇ ಆಗ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಎಲ್ ಗ್ರಾಂಡೆ ಅಮೆರಿಕಾನೋಸ್ ಗಳ ಹೆಲ್ಪ್ ಇಂದ ಈ ಒಂದು ನಂಬರ್ 1 ಕಂಟೆಂಡರ್ ಮ್ಯಾಚ್ ನ ಹಾಳು ಮಾಡಿದ್ರು. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಆಡಮ್ ಪಿಯರ್ಸ್ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಹೇಳ್ತಾರೆ, ನೀನು ಎಲ್ ಗ್ರಾಂಡೆ ಅಮೆರಿಕಾನೋಸ್ ಗಳನ್ನ ಕರ್ಕೊಂಡು ಬಂದು ಈ ಒಂದು ಮ್ಯಾಚ್ ನ ಹಾಳು ಮಾಡ್ದಲ್ಲ, ಅದಕ್ಕೋಸ್ಕರ ನೀನು ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನಿನ್ನ ಚಾಂಪಿಯನ್ಶಿಪ್ ನ ಪೆಂಟಾ ಹಾಗೆ ರೂಸೆವ್ ಅವರ ವಿರುದ್ಧನೇ ಡಿಫೆಂಡ್ ಮಾಡ್ತಾ ಇದೆಯಾ. ಸೊ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ನಾನು ಬುಕ್ ಮಾಡ್ತಾ ಇದ್ದೀನಿ ಅಂತ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಬ್ರಾನ್ ಬ್ರೇಕರ್, ಪಾಲಿಮೆನ್ ಹಾಗೆ ಬ್ರಾನ್ಸನ್ ರೀಡ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಬ್ರಾನ್ಸನ್ ರೀಡ್ ಅವರು ಬ್ರಾನ್ ಬ್ರೇಕರ್ ಅವರಿಗೆ ಹೇಳ್ತಾ ಇರ್ತಾರೆ, ನಾವು ಪಾಲಿಮೆನ್ ಅವರ ಮಾತನ್ನ ಕೇಳಬೇಕು ಅಂತ. ಅಂಡ್ ಆಗ ನಮ್ಮ ಬ್ರಾನ್ ಬ್ರೇಕರ್ ಅವರು ಕೇಳ್ತಾ ಇರ್ತಾರೆ, ಓಕೆ ಅದೆಲ್ಲದೂ ಕೂಡ ಸರಿ, ಬಟ್ ನಾವ್ ಯಾಕೆ ಬ್ಯಾಟಲ್ ರಾಯಲ್ ಅಲ್ಲಿ ಹೋಗ್ಲಿಲ್ಲ, ಅದು ನನಗೆ ಅರ್ಥ ಆಗಿಲ್ಲ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಪಾಲಿಮೆನ್ ಅವರು ಹೇಳ್ತಾರೆ, ಆಡಮ್ ಪಿಯರ್ಸ್ ಅವರು ನಮ್ಮನ್ನ ವಿತೌಟ್ ಪೇ ಸಸ್ಪೆಂಡ್ ಮಾಡಿದ್ದಾರೆ. ಸೊ ಈಗ ನಾವು ಮಾಡಬೇಕಾಗಿರೋ ಕೆಲಸ ಒಂದೇ, ಆ ಒಬ್ಬ ವ್ಯಕ್ತಿ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋದು. ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಸಿಎಂ ಪಂಕ್ ಹಾಗೆ ಜೇ ಊಸೋ ಇಬ್ರು ಕೂಡ ನಾಯಿಗೆ ಹೊಡೆದಾಡ್ಕೊಂಡಂಗೆ ಹೊಡೆದಾಡ್ಕೊಂಡು ಸಾಯ್ತಾರೆ. ಬಟ್ ಈಗ ನಾವು ಅವ್ರ ಬಗ್ಗೆ ಟೆನ್ಷನ್
ಟೆನ್ಷನ್ ನ ತಗೊಳ್ದಲೆ ಕೇವಲ ಒಬ್ಬನ ಮೇಲೆ ಮಾತ್ರ ಗಮನನ ಹರಿಸ್ಬೇಕು. ಅವನ ಮೇಲೆ ನೀನೇನಾದ್ರೂ ಗಮನ ಹರಿಸಿ ಅವನನ್ನ ನಿನ್ನ ದಾರಿಯಿಂದ ತೆಗೆದಾಕಿದ್ರೆ ನೆಕ್ಸ್ಟ್ ಮಂಡೇ ನೈಟ್ ರಾಗೆ ನಿನ್ನ ಪಾತು ಕ್ಲಿಯರ್ ಆಗುತ್ತೆ ಅಂಡ್ ನೀನು ಈಸಿಯಾಗಿ ವರ್ಲ್ಡ್ ಹೆವಿ ಚಾಂಪಿಯನ್ಶಿಪ್ ಮೇಲೆ ಹೋಗ್ಬೇಕು. ಸೊ ಈಗ ನೀನು ಆ ಒಬ್ಬನ್ನ ನಿನ್ನ ದಾರಿಯಿಂದ ತೆಗೆದಾಕ್ಬೇಕು ಅಂಡ್ ಅದಕ್ಕೆ ನಾನು ಎಲ್ಲಾ ಪ್ಲಾನ್ಸ್ ಗಳನ್ನು ಕೂಡ ಈಗಾಗಲೇ ರೆಡಿ ಮಾಡಿದ್ದೀನಿ. ಆ ಒಬ್ಬನ ಮೇಲೆ ನಿನ್ನ ಮ್ಯಾಚ್ ನು ಕೂಡ ನಾನು ಕನ್ಫರ್ಮ್ ಮಾಡಿಸಿದ್ದೀನಿ. ಇವತ್ತು ನೀನು ಎಲೆನೈಟ್ ಅವ್ರನ್ನ ಫೇಸ್ ಮಾಡ್ತಾ ಇದೀಯಾ ಅಂತ ನಮ್ಮ ಪಾಲಿಮಿನ್ ಅವರು ಬ್ರಾನ್ ಬ್ರೇಕರ್ ಅವ್ರಿಗೆ ಹೇಳ್ತಾರೆ. ಸೊ ಪಾಲಿಮಿನ್ ಅವರ ಬೇಸಿಕ್ ಪ್ಲಾನ್ ಏನಪ್ಪಾ ಅಂದ್ರೆ, ಈಗ ಸಿಎಂ ಪಂಕ್ ಹಾಗೆ ಜೇ ಊಸೋ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಚಾಂಪಿಯನ್ ಆಗ್ತಾರೆ ಅಂಡ್ ಅದಾದ್ಮೇಲೆ ಆ ಒಂದು ಚಾಂಪಿಯನ್ಶಿಪ್ ಗೆ ನೆಕ್ಸ್ಟ್ ಲೈನ್ ಅಲ್ಲಿ ಇರೋದು ನಮ್ಮ LA ನೈಟ್ ಅವರು. ಸೊ ಅದಕ್ಕೋಸ್ಕರ ಎಲೆನೈಟ್ ಅವ್ರನ್ನೇ ತನ್ನ ದಾರಿಯಿಂದ ತೆಗೆದಾಕಿದ್ರೆ ಈಸಿಯಾಗಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಹೋಗಿ ಚಾಂಪಿಯನ್ ನ ಚಾಲೆಂಜ್ ಮಾಡಬಹುದು ಅಂತ ನಮ್ಮ ಪಾಲಿಮಿನ್ ಅವರು ಬ್ರಾನ್ ಬ್ರೇಕರ್ ಅವರಿಗೆ ಹೇಳ್ತಾ ಇರ್ತಾರೆ. ಅಂಡ್ ಇವತ್ತು ಮಂಡೇ ನೈಟ್ ರೋ ಅಲ್ಲಿ ಪಾಲಿಮಿನ್ ಅವರು ಬ್ರಾನ್ ಬ್ರೇಕರ್ ಹಾಗೆ ಎಲೆನೈಟ್ ಅವರ ಮ್ಯಾಚ್ ನು ಕೂಡ ಫಿಕ್ಸ್ ಮಾಡ್ತಿರ್ತಾರೆ. ಇದಾದ್ಮೇಲೆ ನಮಗೆ ರಾಕ್ಸಿನ್ ಪ್ರೀಸ್ ಹಾಗೆ ನಿಕ್ಕಿ ಬೆಲ್ಲಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ರೊಕೈಲ್ ಅವರು ಕೂಡ ಇರ್ತಾರೆ. ಸೊ ನಮ್ಮ ರಾಕ್ಸಿನ್ ಪ್ರೀಸ್ ಅವರ ಆಸೆ ಇವತ್ತು ಕನ್ಸಾಗಿದೆ ಅಂತಾನೆ ಈಡೇರಿದೆ ಅಂತಾನೆ ಹೇಳ್ಬಹುದು. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ನಮ್ಮ ರಾಕ್ಸಿನ್ ಪ್ರೀಸ್ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂಡ್ ನಾನು ಅನ್ಕೊಂಡಿದ್ದೆ ಈ ಒಂದು ಮ್ಯಾಚ್ ಅಲ್ಲಿ ಪ್ರಾಬಬ್ಲಿ ನಮ್ಮ ನಿಕ್ಕಿ ಬೆಲ್ಲಾ ಅವರು ನಾನೇ ಗೆಲ್ಲಬೇಕು ಅಂತ ಇರ್ತಾರೆ ಅಂತ. ಬಟ್ ಫೈನಲಿ ನಮ್ಮ ರಾಕ್ಸಿನ್ ಪ್ರೀಸ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ನಿಕ್ಕಿ ಬೆಲ್ಲಾ ಅವರು ಸ್ಪಿಯರ್ ಹಾಕೋದಕ್ಕೆ ಹೋಗ್ತಾರೆ ಬಟ್ ಅದನ್ನ ಡಾಚ್ ಮಾಡಿ ನಮ್ಮ ರಾಕ್ಸಿನ್ ಪ್ರೀಸ್ ಅವರು ಪಾಪ್ ರಾಕ್ಸ್ ನ ಕನೆಕ್ಟ್ ಮಾಡಿ ನಿಕ್ಕಿ ಬೆಲ್ಲಾ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಅವರು ಗೆದ್ದಾದ್ಮೇಲೆ ನಮ್ಮ ರೊಕೈಲ್ ಅವರು ಹಾಗೆ ರಾಕ್ಸಿನ್ ಪ್ರೀಸ್ ಅವರು ಸೇರ್ಕೊಂಡು ನಿಕ್ಕಿ ಬೆಲ್ಲಾ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂಡ್ ಇಲ್ಲಿ ನಮ್ಮ ನಿಕ್ಕಿ ಬೆಲ್ಲಾ ಅವ್ರನ್ನ ಕಾಪಾಡೋದಕ್ಕೆ ಸ್ಟೆಫನಿ ವೆಕೈರ್ ಅವರು ಬರ್ತಾರೆ. ಸ್ಟೆಫನಿ ವೆಕೈರ್ ಅವರು ಬಂದು ನಿಕ್ಕಿ ಬೆಲ್ಲಾ ಅವ್ರನ್ನ ಕಾಪಾಡ್ತಾರೆ ಅಂಡ್ ರಿಂಗ್ ಮೇಲ್ಗಡೆ ಬೆಲ್ಲಾ ಹಾಗೆ ಸ್ಟೆಫನಿ ವೆಕೈರ್ ಅವರು ಸ್ಟ್ಯಾಂಡ್ ಟಾಲ್ ಆಗಿ ನಿಂತ್ಕೋತಾರೆ. ಏನೇ ಆಗ್ಲಿ ಗಾಯ್ಸ್, ನಮ್ಮ ನಿಕ್ಕಿ ಬೆಲ್ಲಾ ಅವ್ರನ್ನ ನೋಡಿ ಇವತ್ತು ಖುಷಿ ಆಯ್ತು. ಫೈನಲಿ ಅವರು ಯಂಗ್ ಟ್ಯಾಲೆಂಟ್ಸ್ ಗಳಿಗೆ ಅವಕಾಶನ ಕೊಡೋದಕ್ಕೆ ಈ ಒಂದು ಮ್ಯಾಚ್ ಅಲ್ಲಿ ಸೋಲೋದಕ್ಕೆ ಒಪ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಜೇ ಊಸೋ ಅವರು ನಡ್ಕೊಂಡು ಬರ್ತಾ ಇರ್ತಾರೆ ಅಂಡ್ ಅಲ್ಲಿಗೆ ನಮ್ಮ ಜಿಮ್ಮಿ ಊಸೋ ಅವರು ಸಿಕ್ಕಾಪಟ್ಟೆ ಕೋಪದಿಂದ ಬಂದು, ನೆನ್ನೆ ಬ್ಯಾಟಲ್ ರಾಯಲ್ ಅಲ್ಲಿ ನಿನಗೆ ಹೆಲ್ಪ್ ಬೇಕಾದಾಗ ನಾನು ಖಂಡಿತವಾಗ್ಲೂ ಕೂಡ ನಿನಗೆ ಹೆಲ್ಪ್ ಮಾಡಿದೆ ಅಂಡ್ ನಿನ್ನನ್ನು ನಾನು ಎರಡೆರಡು ಬಾರಿ ಕಾಪಾಡಿದೆ. ಬಟ್ ನೀನು ಮಾಡಿದ್ದು ಏನು? ನಿಜವಾಗ್ಲೂ ನಿನಗೆ ನಿನ್ನ ಮೇಲೆ ನಂಬಿಕೆ ಇದ್ದಿದ್ರೆ, ನಿನ್ನ ಮೇಲೆ ಕಾನ್ಫಿಡೆಂಟ್ ಇದ್ದಿದ್ರೆ ಟಾಪ್ 2 ಅಲ್ಲಿ ನಾವೇನಾದ್ರೂ ಇದ್ದಿದ್ರೆ ಏನಾಗೋದು ಅಂತ ನೀನು ಥಿಂಕ್ ಮಾಡ್ತಾ ಇರ್ಲಿಲ್ಲ ಅಂಡ್ ನನ್ನನ್ನ ನೀನು ಎಲಿಮಿನೇಟ್ ಮಾಡ್ತಾ ಇರ್ಲಿಲ್ಲ ಅಂತ ಹೇಳಿ ನಮ್ಮ ಜಿಮ್ಮಿ ಊಸೋ ಅವರು ಅಲ್ಲಿಂದ ಹೊರಟೋಗ್ತಾರೆ. ಅಂಡ್ ಅದಕ್ಕೆ ನಮ್ಮ ಜೇ ಊಸೋ ಅವರು ಕೂಡ ಹೌದಲ್ವಾ ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಯೋಚನೆ ಮಾಡ್ಕೊಂಡು ನಿಂತು ಬಿಡ್ತಾರೆ. ಇದಾದ್ಮೇಲೆ ನಮಗೆ ಎಲೆನೈಟ್ ಹಾಗೆ ಬ್ರಾನ್ ಬ್ರೇಕರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ವಿತ್ ಬ್ರಾನ್ಸನ್ ರೀಡ್ ಹಾಗೆ ಪಾಲಿಮಿನ್ ಅವರು ಕೂಡ ಬಂದಿರ್ತಾರೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಬ್ರಾನ್ ಬ್ರೇಕರ್ ಅವರು ಲಿಟ್ರಲಿ ಆ ಬಾಡಿನ ಎತ್ಕೊಂಡು ಎಷ್ಟು ಸ್ಪೀಡ್ ಆಗಿ ರನ್ ಮಾಡ್ತಾರೆ ಅಂತ ನನಗೂ ಕೂಡ ಇನ್ನೂ ಅರ್ಥ ಆಗಿಲ್ಲ. ಇನ್ನೆಷ್ಟು ಟ್ರೈನಿಂಗ್ ನ ಮಾಡ್ತಾರೆ ಗುರು ಅವರು ಓಡೋದಕ್ಕೆ, ಲಿಟ್ರಲಿ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ ಒಮ್ಮೊಮ್ಮೆ. ನಿಜವಾಗ್ಲೂ ಬ್ರಾನ್ ಬ್ರೇಕರ್ ಅವರು ಅಷ್ಟು ಸ್ಪೀಡ್ ಆಗಿ ಓಡ್ತಾರ ಅಂತ. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಎಲೆನೈಟ್ ಅವರು ಟಾಪ್ ರೋಪ್ ಮೇಲಿಂದ ಎಲ್ಬೋ ಡ್ರಾಪ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಬ್ರಾನ್ ಬ್ರೇಕರ್ ಅವರು ಅದರಿಂದ ತಪ್ಪಿಸ್ಕೊಂಡು ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿ ಎಲಿನೈಟ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜಿಮ್ಮಿ ಊಸೋ ಅವರು ನಡ್ಕೊಂಡು ಹೋಗ್ತಾ ಇರ್ತಾರೆ ಅಂಡ್ ಅಲ್ಲಿಗೆ ನಮ್ಮ ಜೇ ಊಸೋ ಅವರು ಬಂದು, ನಿಜವಾಗ್ಲೂ ಜಿಮ್ಮಿ ನೀನ್ ಹೇಳಿದ್ನೆಲ್ಲದನ್ನು ಕೂಡ ನಾನು ಕೇಳಿಸ್ಕೊಂಡೆ ಬಟ್ ನಿಜವಾಗ್ಲೂ ಅಲ್ಲಿ ನನ್ನ ತಪ್ಪಲ್ಲ, ನನ್ನ ತಪ್ಪು ಅಲ್ಲಿ ಆಗಿರ್ಲಿಲ್ಲ. ನಾನು ಒಂದು ಹಂತಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಅದು ನಡೆದೋಯ್ತು. ನಿಜವಾಗ್ಲೂ ಇಲ್ಲಿ ಎಲ್ಲರೂ ಕೂಡ ನನ್ನನ್ನ ದ್ವೇಷ ಮಾಡ್ತಾರೆ ಬಟ್ ನೀನು ನನ್ನ ಬ್ರದರ್ ಯಾವಾಗ್ಲೂ ಕೂಡ ಆಗಿರ್ತೀಯ ಅಂಡ್ ನಾನು ನಿನ್ನನ್ನು ಯಾವಾಗ್ಲೂ ಕೂಡ ಪ್ರೀತಿ ಮಾಡ್ತಾ ಇರ್ತೀನಿ. ಬಟ್ ಈಗ ನಾನು ನನ್ನ ಕರಿಯರ್ ನ ಬಿಗ್ಗೆಸ್ಟ್ ಥಿಂಗ್ ನ ಅಚೀವ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂಡ್ ಈ ಒಂದು ಟೈಮ್ ಅಲ್ಲಿ ನೀನು ಬಂದು ನನ್ನನ್ನ ಬ್ಲೇಮ್ ಮಾಡ್ತಾ ಇದೆಯಲ್ಲ, ಇದು ನಿನಗೆ ಸರಿ ಅಂತ ಅನ್ಸುತ್ತಾ? ಅದು ನನ್ನ ತಪ್ಪಲ್ಲ, ನನ್ನನ್ನ ಕ್ಷಮಿಸು ಅಂತ ಜೇ ಊಸೋ ಅವರು ಜಿಮ್ಮಿ ಊಸೋನ ಕೇಳ್ಕೊತಾರೆ ಅಂಡ್ ಅದಕ್ಕೆ ನಮ್ಮ ಜಿಮ್ಮಿ ಊಸೋ ಅವರು ಕೂಡ ಓಕೆ ಬ್ರೋ ಅಂತ ಇಬ್ರು ಕೂಡ ಹಗ್ ಮಾಡ್ಕೋತಾರೆ. ಮತ್ತೆ ಜೇ ಊಸೋ ಹಾಗೆ ಜಿಮ್ಮಿ ಊಸೋ ಅವರು ಇಲ್ಲಿ ಒಂದಾಗಿದ್ದಾರೆ. ದೂರ ಆಗ್ತಾರೆ, ಮನಸ್ಥಿತಿಗಳು ಬರುತ್ತೆ ಬಟ್ ಮತ್ತೊಮ್ಮೆ ಇವರು ಒಂದಾಗ್ತಾನೆ ಇದ್ದಾರೆ. ಇದಾದ್ಮೇಲೆ ನಮಗೆ ಜೆಡಿ ಮೆಕ್ಡೊನಾಲ್ಡ್ ಹಾಗೆ ಶಿಯಾಮೆಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಗುರು ನಮ್ಮ ಶಿಯಾಮೆಸ್ ಅವರು ಜೆಡಿ ಮೆಕ್ಡೊನಾಲ್ಡ್ ಅವರನ್ನ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಬೇಕಾದ್ರೆ ಫಿನ್ ಬ್ಯಾಲರ್ ಅವರ ರಿಯಾಕ್ಷನ್ ನಿಜವಾಗ್ಲೂ ಅಲ್ಟಿಮೇಟ್ ಆಗಿತ್ತು. ಅವರಿಗೆ ಹೋಗ್ಬೇಕು ಅಂತ ಅನ್ಸುತ್ತೆ ಬಟ್ ಹೋಗ್ತಾ ಇರೋದಿಲ್ಲ, ಹೋಗ್ಬೇಕು ಅಂತ ಅನ್ಸುತ್ತೆ ಬಟ್ ಹೋಗ್ತಾ ಇರೋದಿಲ್ಲ. ಲಿಟ್ರಲಿ ಆ ರೀತಿ ಇತ್ತು ಅಂತಾನೆ ಹೇಳ್ಬಹುದು ನಮ್ಮ ಫಿನ್ ಬ್ಯಾಲರ್ ಅವರ ರಿಯಾಕ್ಷನ್. ಅಂಡ್ ಮ್ಯಾಚ್ ಕೂಡ ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿತ್ತು ಅಂಡ್ ನಮ್ಮ ಶಿಯಾಮೆಸ್ ಅವರ ಪರ್ಫಾರ್ಮೆನ್ಸ್ ಅದು ಕೂಡ ಈ ಏಜ್ ಅಲ್ಲಿ ಈ ರೀತಿ ಬ್ಯಾಂಗರ್ ನ ಡೆಲಿವರ್ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಡಬ್ಲ್ಯೂ ಅವರು ಶಿಯಾಮೆಸ್ ಅವರಲ್ಲಿ ಇನ್ನು ಏನ ನೋಡ್ತಾ ಇಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಶಿಯಾಮೆಸ್ ಅವರು ಟಾಪ್ ರೋಪ್ ಮೇಲೆ ಇರ್ತಾರೆ ಅಂಡ್ ರೆಫ್ರಿ ಜೆಡಿ ಮೆಕ್ಡೊನಾಲ್ಡ್ ಅವರನ್ನ ಚೆಕ್ ಮಾಡಬೇಕಾದ್ರೆ ನಮ್ಮ ಫಿನ್ ಬ್ಯಾಲರ್ ಅವರು ಶಿಯಾಮೆಸ್ ಅವರ ಸ್ಟಿಕ್ ಅಲ್ಲಿ ನಮ್ಮ ಶಿಯಾಮೆಸ್ ಅವರ ಮೇಲೆನೆ ಅಟ್ಯಾಕ್ ಮಾಡ್ತಾರೆ ಅಂಡ್ ನಮ್ಮ ಜೆಡಿ ಮೆಕ್ಡೊನಾಲ್ಡ್ ಅವರು ಟಾಪ್ ರೋಪ್ ಮೇಲೆ ಎತ್ತಿ ಸ್ಪ್ಯಾನಿಷ್ ಫ್ಲೈ ನ ಕನೆಕ್ಟ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ಶಿಯಾಮೆಸ್ ಅವರನ್ನ ಪಿನ್ ಮಾಡಿ ವಿಕ್ಟರಿ
ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಡಬ್ಲ್ಯೂ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಅಲೆಕ್ಸಾ ಬ್ಲೆಸ್ ಅಂಡ್ ಶಾರ್ಲೆಟ್ ಫ್ಲೇರ್ ವರ್ಸಸ್ ಲೈರಾ ವಾಲ್ಕೈರಾ ಹಾಗೆ ಬೇಲಿ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಶೋನ ಮೇನ್ ಇವೆಂಟ್ ಅಲ್ಲಿ ಆಗ್ತಾ ಇದಾರಲ್ಲ ಗುರು, ಸಿಕ್ಕಾಪಟ್ಟೆ ಬೋರಿಂಗ್ ಆಗೋಯ್ತು ಅಂತ ಅನ್ಕೋತಾ ಇದ್ದೆ. ಮ್ಯಾಚ್ ನಿಜವಾಗ್ಲೂ ಕೂಡ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು. ದಿಸ್ ಈಸ್ ಆಸಮ್ ಅನ್ನೋ ಒಂದು ಚಾಂಟ್ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸಿಕ್ಕಾಪಟ್ಟೆ ಕ್ಲೋಸ್ ಫಿನ್ ಫಾಲ್ ನ ಡಬ್ಲ್ಯೂ ಅವರು ಇಲ್ಲಿ ತೋರಿಸ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು. ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಫಿನಿಶರ್ ನ ಹಾಕಿ ಕವರ್ ಮಾಡಿದಾಗ ನಮ್ಮ ಲೈರಾ ವಾಲ್ಕೈರಾ ಅವರು ಬಂದು ಕಿಕ್ಔಟ್ ಮಾಡ್ತಾ ಇರ್ತಾರೆ. ಅಂಡ್ ಸಿಸ್ಟರ್ ಆಬಿಗೇಲ್ ಕೂಡ ಕನೆಕ್ಟ್ ಮಾಡ್ತಾರೆ ನಮ್ಮ ಅಲೆಕ್ಸಾ ಬ್ಲೆಸ್ ಅವರು. ಬಟ್ ಈ ಕಡೆ ನಮ್ಮ ಬೇಲಿ ಅವರು ಬಂದು ಕಿಕ್ಔಟ್ ಮಾಡ್ತಾ ಇರ್ತಾರೆ. ಲಿಟ್ರಲಿ ಅದೆಲ್ಲದೂ ಕೂಡ ಎಂಟರ್ಟೈನ್ಮೆಂಟ್ ಆಗಿತ್ತು. ಅಂಡ್ ಡಬಲ್ ಮೂನ್ ಸಾಲ್ಟ್ ನ ಕೂಡ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಕನೆಕ್ಟ್ ಮಾಡ್ತಾರೆ. ಅಂಡ್ ತುಂಬಾನೇ ಅದ್ಭುತವಾಗಿ ಡಬ್ಲ್ಯೂ ಅವರು ಇಂಟ್ರೆಸ್ಟಿಂಗ್ ಆಗಿ ಈ ಒಂದು ಮ್ಯಾಚ್ ನ ತಗೊಂಡೋದ್ರು ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಬೇಲಿ ಅವರಿಗೆ ಫಿಗರ್ 4 ಲೆಗ್ ಲಾಕ್ ನ ಕನೆಕ್ಟ್ ಮಾಡಿರ್ತಾರೆ. ಇನ್ನೇನು ಬೇಲಿ ಅವರು ಟ್ಯಾಪ್ ಔಟ್ ಮಾಡಬೇಕು ಅಷ್ಟೊತ್ತಿಗೆ ನಮ್ಮ ಲೈರಾ ವಾಲ್ಕೈರಾ ಅವರು ಬಂದು ಬೇಲಿ ಅವರ ಕೈನ ಅಂಗಿ ಹಿಡ್ಕೊಬಿಡ್ತಾರೆ. ಅಂಡ್ ಅದೇ ಟೈಮ್ ಅಲ್ಲಿ ನಮ್ಮ ಅಲೆಕ್ಸಾ ಬ್ಲೆಸ್ ಅವರು ಟ್ವಿಸ್ಟ್ ಆಫ್ ಬ್ಲಿಸ್ ನ ಟಾಪ್ ರೋಪ್ ಮೇಲಿಂದ ಲೈರಾ ವಾಲ್ಕೈರಾ ಅವರ ಮೇಲೆ ಕನೆಕ್ಟ್ ಮಾಡ್ತಾರೆ. ಲಿಟ್ರಲಿ ಆ ಒಂದು ಸ್ಪಾಟ್ ಕೂಡ ಚಿಂದಿ ಆಗಿತ್ತು ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ನಮ್ಮ ಬೇಲಿ ಹಾಗೆ ಲೈರಾ ವಾಲ್ಕೈರಾ ಇಬ್ರು ಕೂಡ ರಿಂಗ್ ಮೇಲ್ಗಡೆ ಕೂತ್ಕೊಂಡಿರ್ತಾರೆ. ಇಂಡ್ ಈ ಕಡೆ ನಮ್ಮ ಅಲೆಕ್ಸಾ ಬ್ಲೆಸ್ ಹಾಗೆ ಶಾರ್ಲೆಟ್ ಫ್ಲೇರ್ ಇಬ್ರು ಕೂಡ ಬೇಲಿ ಹಾಗೆ ಲೈರಾ ವಾಲ್ಕೈರಾ ಅವರಿಗೆ ನ್ಯಾಚುರಲ್ ಸೆಲೆಕ್ಷನ್ ನ ಕನೆಕ್ಟ್ ಮಾಡಿ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಮ್ಯಾಚ್ ಮಾತ್ರ ನಿಜವಾಗ್ಲೂ ಚಿಂದಿ ಆಗಿತ್ತು ಗುರು. ಇದಾದ್ಮೇಲೆ ನಮ್ಮ ಕಬೂಕಿ ವಾರಿಯರ್ಸ್ ಅವರು ಬಂದು ಅಲೆಕ್ಸಾ ಬ್ಲೆಸ್ ಹಾಗೆ ಶಾರ್ಲೆಟ್ ಫ್ಲೇರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಒಂದ್ ರೀತಿಯಲ್ಲಿ ಅವರು ಲೈರಾ ವಾಲ್ಕೈರಾ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಬಟ್ ಸಡನ್ ಆಗಿ ನಮ್ಮ ಬೇಲಿ ಅವರು ಬರ್ತಾರೆ. ಬೇಲಿ ಅವರು ಬಂದಿದ್ನ ನೋಡಿ ನಮ್ಮ ಆಸ್ಕಾ ಹಾಗೆ ಕೈರಿ ಸೇನ್ ಇಬ್ರು ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಅಂಡ್ ಈ ಒಂದು ರೀತಿ ಮಂಡೇ ನೈಟ್ ರಾ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓಪನಿಂಗು ಮಿಡ್ ಎಲ್ಲ ಕೂಡ ಚೆನ್ನಾಗಿತ್ತು. ಎಂಡಿಂಗ್ ಗೆ ಬರ್ತಾ ಡಬ್ಲ್ಯೂ ಅವರು ಡೀಸೆಂಟ್ ಆಗಿ ಬುಕ್ ಮಾಡ್ತಾ ಇದ್ದಾರೆ. ಓವರ್ ಆಲ್ ಒಂದು ಡೀಸೆಂಟ್ ಮಂಡೇ ನೈಟ್ ರಾ ನಾವೆಲ್ಲರೂ ಕೂಡ ವಿಟ್ನೆಸ್ ಮಾಡಿದ್ವಿ. ಅಂಡ್ ಈ ಒಂದು ಮಂಡೇ ನೈಟ್ ರಾಗೆ ನಾನು 3.75 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನಿಸ್ತು ಇವತ್ತಿನ ಮಂಡೇ ನೈಟ್ ರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.